ಹಾಯ್ ಫ್ರೆಂಡ್ಸ್, ನಮಸ್ತೆ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನನ್ನ ಮಕ್ಕಳು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಾವು ಕೂಡ ಅಟೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಯಾಕಂದರೆ ನನ್ನ ಇಬ್ಬರು ಮಕ್ಕಳು ಇವತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ. ನೋಡ್ತಿರ್ಬೋದು, ಇಲ್ಲಿ ಸಣ್ಣ ಮಕ್ಕಳು ಎಷ್ಟು ಪುಟ್ಟಾಗೆ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವ್ರು ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ಅವ್ರ ಡಿಸಿಪ್ಲಿನು ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ರು ಅಂದರೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ರು. ಮಕ್ಕಳು ಇವತ್ತು 7:30ಗೆ ಸ್ಕೂಲಿಗೆ ಹೋಗಬೇಕಾಗಿರೋದ್ರಿಂದ 7:30ಗೆ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ನಾನು 8:30 8:45ಗೆಲ್ಲ ಮತ್ತೆ ಸ್ಕೂಲಿಗೆ ಹೋದೆ ಪ್ರೋಗ್ರಾಮ್ ನೋಡೋಣ ಅಂತ. ಅಷ್ಟರಲ್ಲಿ ಸ್ಟಾರ್ಟ್ ಆಗ್ತಿತ್ತು ಪ್ರೋಗ್ರಾಮು. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದೆ, ಯಾಕಂದರೆ ಬೆಳಿಗ್ಗೆ ತುಂಬ ಮಳೆ ಇತ್ತು. ಫ್ರೆಂಡ್ಸ್, ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತಾ ಇಲ್ವಾ, ನನ್ನ ಮಗಳು ಬೇರೆ ಅಳ್ತಾನೆ ಇದ್ದಾನೆ. ಅಯ್ಯೋ, ಇಷ್ಟೊಂದು ಮಳೆ ಬರ್ತಿದೆಯಲ್ಲಪ್ಪ, ಪ್ರೋಗ್ರಾಮು ಗ್ರೌಂಡಲ್ಲಿ ಬೇರೆ ಮಾಡಿಸ್ತಾರೆ ಅಮ್ಮ, ಕ್ಯಾನ್ಸಲ್ ಆಗಿಬಿಡುತ್ತೆ, ನಾನು ಫಸ್ಟ್ ಟೈಮ್ ಡ್ಯಾನ್ಸಿಗೆ ಬೇರೆ ಸೇರ್ಕೊಂಡಿದ್ದೀನಿ ಅಂತ ಅವಳು ತುಂಬ ಅಳ್ತಾ ಇದ್ಲು. ಅಷ್ಟರಲ್ಲಿ ಹೇಗೋ ಮಳೆ ಎಲ್ಲ ಕಡಿಮೆ ಆಯಿತು. ಪ್ರೋಗ್ರಾಮು ಸ್ಟಾರ್ಟ್ ಆಯಿತು 8:30 8:45ಗೆಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಚೀಫ್ ಗೆಸ್ಟ್ಸ್ ಎಲ್ಲ ಬಂದಿರ್ತಾರಲ್ಲ, ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಇವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಾ ಇದೆ. ನಾವು ಕೂಡ ಬೆಳಿಗ್ಗೆನೇ ರೆಡಿಯಾಗಿ, ಆವಾಗೆಲ್ಲ ಗೊತ್ತಲ್ಲ, ಟೇಪು, ಯೂನಿಫಾರ್ಮು, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ ನೆನಪುಗಳು, ಆ ಸ್ಕೂಲು ಮರೆಯೋಕ್ಕಾಗಲ್ಲ. ನಾವು ಕೂಡ ಡ್ಯಾನ್ಸ್ ಎಲ್ಲ ಪರ್ಫಾರ್ಮ್ ಮಾಡ್ತಿದ್ವಿ, ಫ್ಯಾನ್ಸಿ ಡ್ರೆಸ್ ಎಲ್ಲ ಅಟೆಂಡ್ ಮಾಡ್ತಾಯಿದ್ವಿ. ತುಂಬ ಖುಷಿಯಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇವಾಗ ಬರ್ತಾರೆ, ಅಲ್ಲಿ ಮಕ್ಕಳು ಮುಂದೆ ಬಂದು ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಇವಾಗ ನೋಡ್ತಿರ್ಬೋದು, ಇವಾಗ ಇಲ್ಲಿ ಮಕ್ಕಳು ಎಷ್ಟು ಡಿಸಿಪ್ಲಿನಾಗಿ ಕಾಣಿಸ್ತಾ ಇದ್ದಾರೆ. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅವ್ರ ಯೂನಿಫಾರ್ಮ್. ಇವಾಗ ನೋಡಿ, ಮಕ್ಕಳು ಮುಂದೆ ಬರ್ತಾ ಇದ್ದಾರೆ, ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಮಾಡಾದಮೇಲೆ ಮತ್ತೆ ಅವ್ರನ್ನ ಗೆಸ್ಟ್ ಎಲ್ಲ ವೆಲ್ಕಮ್ ಮಾಡಿ ಈ ಪರೇಡ್ ಸ್ಟಾರ್ಟ್ ಆಗುತ್ತೆ. ಅಂತೂ ಎಷ್ಟು ಬೇಗ ಟೈಮ್ ಆಗ್ತಿದೆಯಪ್ಪ. ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ನಾವು ಮಾಡ್ತಿದ್ವಿ, ಇವಾಗ ಮಕ್ಕಳು ಡ್ಯಾನ್ಸ್ ನೋಡೋಕೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ನನಗೆ ತುಂಬ ಖುಷಿ ಆಗ್ತಿತ್ತು. ನೋಡಿ, ಇವಾಗ ವೆಲ್ಕಮ್ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಇದು ಬ್ಯಾಂಡ್ ಎಲ್ಲ ಸೌಂಡು ಹಾಕ್ಬೋದಾ ಅಂತ ಗೊತ್ತಿಲ್ಲ ನನಗೆ, ಎಲ್ಲಿ ಕಾಪಿರೈಟ್ಸ್ ಆಗುತ್ತೆ ಅಂತ ನಾನು ಹಾಕ್ಲಿಕ್ಕೆ ಹೋಗಿಲ್ಲ. ಫುಲ್ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ತುಂಬ ಪ್ರೋಗ್ರಾಮ್ಸ್ ಇತ್ತು, ಸಿಂಗಿಂಗ್ ಇತ್ತು, ಫ್ಲ್ಯಾಗ್ ಹಾಸ್ಟ್ ಎಲ್ಲ ಆದಮೇಲೆ ಇವಾಗ ಮತ್ತೆ ಪರೇಡ್ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಈ ಸ್ಕೂಲಲ್ಲಿ ಏನಂದರೆ 4 ಗ್ರೂಪ್ಸ್ ಅಂತ ಮಾಡಿದ್ದಾರೆ. ಅಂದರೆ ಮತ್ತು ರೆಗ್ಯುಲರ್ ಯೂನಿಫಾರ್ಮ್ದೊಂದಿತ್ತು, ಮತ್ತು ರೆಡ್ ಕಲರು, ಮತ್ತು ಬ್ಲೂ, ಗ್ರೀನ್ ಮತ್ತು ಯೆಲ್ಲೋ, ಮತ್ತು PU ಮತ್ತು ಡಿಗ್ರಿನೂ ಇಲ್ಲೇ ಇರೋದ್ರಿಂದ ಅವರು ಇದ್ದರು. ಮತ್ತು ಈ ಸಣ್ಣ ಮಕ್ಕಳು ನೋಡೋಕ್ಕೆ ನಂಗೆ ತುಂಬ ಖುಷಿ ಆಗ್ತಿತ್ತು ಎಲ್ಲರಿಗಿಂತ. ಎಷ್ಟು ಚೆನ್ನಾಗಿ ಹೋಗ್ತಾಯಿದ್ರು ಅಂತ ಅಂದರೆ ನರ್ಸರಿ ಗ್ರೂಪ್ ಅವರು ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಇಲ್ಲಿ ಮಕ್ಕಳು ಎಷ್ಟು ಡಿಸಿಪ್ಲಿನಾಗಿ ಹೋಗ್ತಾ ಇದ್ದಾರೆ ಅಂತ. ನನಗೆ ಅನ್ನಿಸ್ತಿತ್ತು ನಾನು ಎಲ್ಲೋ ಡೆಲ್ಲಿಲಿ ಎಲ್ಲಾದರೂ ಕೂತ್ಕೊಂಡು ನೋಡ್ತಾ ಇದ್ದೀನೇನೋ ಅಂತ. ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು ಪ್ರೋಗ್ರಾಮು. ನೋಡಿ, ರೆಡ್ ಗ್ರೂಪ್ ಅವ್ರು ಬರ್ತಾ ಇದ್ದಾರೆ ಇವಾಗ. ಮತ್ತು ಅದಾದಮೇಲೆ ಬ್ಲೂ ನೋಡ್ತಾ ಇರ್ಬೋದು. ಇವಾಗ ಇಲ್ಲಿ ರೆಡ್ ಗ್ರೂಪ್ ಆದಮೇಲೆ ಇವಾಗ ಬ್ಲೂ ಗ್ರೂಪ್ ಅವ್ರು ಬರ್ತಾ ಇದ್ದಾರೆ. ಇಲ್ಲಿ ಹೇಗೆ ಅಂತ ಅಂದರೆ ಕಾಲೇಜು, PU ಕಾಲೇಜು ಮತ್ತು ಡಿಗ್ರಿ ಕಾಲೇಜು, LKG UKG ನರ್ಸರಿಯಿಂದ ಡಿಗ್ರಿವರೆಗೂ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾರೆ. ನೋಡ್ತಾ ಇರ್ಬೋದು, ಇವಾಗ ಗ್ರೀನ್ ಗ್ರೂಪ್ ಬರ್ತಾ ಇದೆ, ಯೆಲ್ಲೋನು ಬರ್ತಾ ಇದ್ದಾರೆ. ಇಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ ಫ್ರೆಂಡ್ಸ್, ಇವರು ಇವಾಗ PU ಕಾಲೇಜವರು. ಅವರು ಕೂಡ ಅವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ಎಲ್ಲ ಅಟೆಂಡ್ ಮಾಡಿ. ಎಲ್ಲ ಸ್ಕೂಲಲ್ಲೂ NCC ಇರೋದ್ರಿಂದ NCC ಅವರು NCC ಗ್ರೂಪ್ ಕೂಡ ಪರ್ಫಾರ್ಮ್ ಮಾಡಿದರು. ಅವರು ಕೂಡ ಪರೇಡ್ ಇತ್ತು. ಇದು PU ಕಾಲೇಜ್ ಗ್ರೂಪ್ ಆಗಿರುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಿಷ್ಕಲಾ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಚೆನ್ನಾಗಿರೋ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಮುಂದೆ ಅಂತ ಹೇಳ್ತೀನಿ. ಇವಾಗ ಡಿಗ್ರಿ ಕಾಲೇಜವರು ಪಾಸ್ ಆಗ್ತಾ ಇದ್ದಾರೆ. ನೋಡ್ತಿರ್ಬೋದು, ಎಲ್ಲರೂ ಅಷ್ಟೇ, ಯಾರಿಲ್ಲ. ಈಗ NCC ಗ್ರೂಪ್ ಬರ್ತಾ ಇದೆ. NCC ಗ್ರೂಪ್ ಆದಮೇಲೆ ನೋಡಿ, ನಮ್ಮ ಪುಟ್ಟ ಮಕ್ಕಳು ಬರ್ತಿದ್ದಾರೆ, ನರ್ಸರಿ ಗ್ರೂಪ್ ಅವರು. ಎಷ್ಟು ಮುದ್ದಾಗಿ ಬರ್ತಿದ್ದಾರೆ, ಮಾರ್ಚ್ ಫಾಸ್ಟ್ ಮಾಡಿಕೊಂಡು. ಅವ್ರ ಡ್ರೆಸ್ಸು, ಅವ್ರ ಹೇರ್ ಬ್ಯಾಂಡ್ಸು, ಅವ್ರ ಕ್ಯಾಪು ಎಲ್ಲ ನೋಡ್ತಿರ್ಬೋದು ನೀವು. ಇವಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು.
ನಮ್ಮ ಪಾಪು ಅಂತೂ ಒಂದು ನಿಮಿಷನೂ ಸುಮ್ಮನೆ ಇರ್ತಿರ್ಲಿಲ್ಲ. ಈ ಬ್ಯಾಂಡ್ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದ, ಎಲ್ಲ ಪ್ರೋಗ್ರಾಮ್ ನೋಡ್ತಾ ಇದ್ದ. ಅದಾದಮೇಲೆ ನೋಡಿ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಆವಾಗ ಸ್ಟಾರ್ಟ್ ಆಯಿತು ಅವನಿಗೆ ಅಕ್ಕ ಎಲ್ಲಿ, ಅಕ್ಕ ಎಲ್ಲಿ, ಅಕ್ಕ ಬೇಕಿತ್ತು, ಅಕ್ಕ ಅಕ್ಕ ಯಾವ ಡ್ಯಾನ್ಸ್ ಮಾಡ್ತಿದ್ದಾಳೆ, ಅಕ್ಕ ಬೇಕು ಅಂತ ಸ್ಟಾರ್ಟ್ ಮಾಡ್ದ. ನೋಡಿ ಇವಾಗ ಪುಟ್ಟ ಮಕ್ಕಳು, ಈ ಡ್ಯಾನ್ಸಲ್ಲಿ ನನ್ನ ಮಗಳೂ ಇದ್ದಾಳೆ. ಡ್ಯಾನ್ಸ್ ಸ್ಟಾರ್ಟ್ ಆಗ್ತಿದೆ, UKG ಗ್ರೂಪ್ ಅವ್ರದ್ದು. ಇಲ್ಲಿ ಮಕ್ಕಳು ಇನ್ವೈಟ್ ಮಾಡ್ತಾ ಇದ್ದಾರೆ. ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಮಕ್ಕಳು ಅಂದರೆ. ಈ ಡ್ಯಾನ್ಸಲ್ಲಿ ನ್ಯಾಷನಲ್ ಬರ್ಡ್, ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಆ್ಯನಿಮಲ್, ನ್ಯಾಷನಲ್ ಫ್ಲವರ್, ನ್ಯಾಷನಲ್ ಬರ್ಡ್ ಎಲ್ಲ ಥರ ಫ್ಯಾನ್ಸಿ ಡ್ರೆಸ್, ಮಕ್ಕಳಿಗೆಲ್ಲ ಡ್ರೆಸ್ ಹಾಕಿ ಮಾಡಿದರು. ತುಂಬ ಚೆನ್ನಾಗಿತ್ತು ಡ್ಯಾನ್ಸು. ನೋಡ್ತಿರ್ಬೋದು. ಸಾಂಗ್ಸು ಅಷ್ಟೇ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಆದರೆ ಸಾಂಗ್ಸ್ ಎಲ್ಲ ಹಾಕೋ ಹಾಗಿಲ್ವಲ್ಲ, ಹಾಗಾಗಿ ನಾನು ಬರೀ ವಾಯ್ಸ್ ಓವರೇ ಕೊಟ್ಟಿದ್ದೀನಿ. ಈ ಸಣ್ಣ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ಈ ತಪ್ಪು ಹುಡುಕ್ಬೇಕು ಅನಿಸಲ್ಲ. ಇವಾಗ ದೊಡ್ಡ ಮಕ್ಕಳಾದರೆ ಅಯ್ಯೋ ನೀನು ಅಮ್ಮು ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ಹೇಳ್ಬೋದು. ಇವ್ರು ಹೇಗೆ ಕೈ ಆಡಿಸಿದ್ರು ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಜನ, ತುಂಬ ಜನ, ಅದು ಮನೆಯಲ್ಲಿ ಒಂದು ಮಕ್ಕಳು 2 ಮಕ್ಕಳನ್ನೇ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಸ್ಕೂಲಲ್ಲಿ ಟೀಚರ್ಸು ಅಷ್ಟು ಮಕ್ಕಳನ್ನೆಲ್ಲ ಸೇರಿಸಿ ಡ್ಯಾನ್ಸ್ ಮಾಡೋದು ಅಂದರೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅವರು. ಮಕ್ಕಳೂ ಅಷ್ಟೇ, ಮನೇಲಿ ಅಯ್ಯೋ ಅಮ್ಮ ನಂಗೆ ಆಗಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಸ್ಕೂಲಲ್ಲಿ ಮೇಡಮ್ ಹೇಳಿದ್ದೆ ರೈಟು, ದೇವ್ರ ಥರ ನೋಡ್ತಾರೆ. ಅದು ನಿಜವಾಗ್ಲೂ ಒಳ್ಳೆಯದೇ. ನೋಡ್ತಾ ಇರ್ಬೋದು ಇಲ್ಲಿ ಮ್ಯಾಂಗೋ, ನ್ಯಾಷನಲ್ ಫ್ರೂಟು, ನ್ಯಾಷನಲ್ ಬರ್ಡು, ನ್ಯಾಷನಲ್ ಟ್ರೀ ಎಲ್ಲ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು. ನೋಡಿ ಮಕ್ಕಳೆಲ್ಲ ಎಷ್ಟು ಮುದ್ದಾಗಿ ಮಾತಾಡ್ತಿತ್ತು ಅಂದರೆ, ಇವರೆರಡು ಮಕ್ಕಳು ತುಂಬ ಮುದ್ದಾಗಿ ಮಾತಾಡ್ತಿದ್ರು. ಮತ್ತು ಇವಾಗ ವೆಲ್ಕಮ್ ಮಾಡಿ ಇವಾಗ ಮತ್ತೆ ಡ್ಯಾನ್ಸಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರು ಕೂಡ ಇವಾಗ ಡ್ಯಾನ್ಸ್ ಸ್ಟಾರ್ಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಏನಾಯಿತು ಅಂತ ಅಂದರೆ, ನಾವು ನೋಡಿದ್ರೆ ಲೆಫ್ಟ್ ಸೈಡಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ. ನನ್ನ ಮಗಳು ರೈಟ್ ಸೈಡಲ್ಲಿದ್ದಾಳೆ. ನಮಗೇನು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಅವಳು ತುಂಬ ದೂರ ಇದ್ಲು, ಆ ಕಡೆಯಿಂದ 2ನೇ ಅವಳಿದ್ಲು. ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಅಯ್ಯೋ ಈ ಕಡೆ ಕುತ್ಕೊಂಡ್ಬಿಟ್ಟವಲ್ಲ, ಆ ಕಡೆ ಕುತ್ಕೊಬೇಕಿತ್ತು ನಾವಿವತ್ತು. ಆ ಕಡೆ ಎಲ್ಲ ಫಿಲ್ ಆಗಿಬಿಟ್ಟಿದ್ರು ನಾವು ಬರೋ ಅಷ್ಟರಲ್ಲಿ. ಹಾಗಾಗಿ ನಾವು ಈ ಸೈಡೇ ಕುತ್ಕೊಬೇಕಾಯ್ತು. ನಮ್ಮ ಮನೆಯವ್ರು ಮಾತ್ರ ಅವ್ರ ಆಫೀಸಲ್ಲೂ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವ್ರಿಗೆ ಸರಿ ಹೋಯ್ತು. ಇಲ್ಲೇನು ಸೀಟ್ ಸಿಕ್ಕಿರಲಿಲ್ಲ. ಅವ್ರು ಆ ಕಡೆ ಸೈಡ್ ಇದ್ದಿದ್ದರಿಂದ ಅವರು ಡ್ಯಾನ್ಸ್ನ ಚೆನ್ನಾಗಿ ನೋಡಿದ್ರು. ಅವಳು ಡ್ಯಾನ್ಸ್ನ ಅವ್ರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅವಳು ಕೂಡ. ಆಮೇಲೆ ಹೇಳ್ತಾ ಇದ್ಲು, ಅಮ್ಮ ಹೇಗಿತ್ತು ನನ್ನ ಡ್ಯಾನ್ಸು, ಚೆನ್ನಾಗಿತ್ತಾ ಅಂತ. ನಾನು ಹೇಳಿದೆ ನಂಗೆ ಅಷ್ಟು ನೋಡೋಕ್ಕಾಗಿಲ್ಲ, ತುಂಬ ದೂರದಲ್ಲಿದ್ದೆ ನೀನು, ನಾನು ಈ ಸೈಡಲ್ಲಿದ್ದೆ ಅಂತ. ನಮ್ಮ ಪಾಪು ಕೇಳ್ತಾ ಇದ್ದಾನೆ ಎಲ್ಲಿ ಅಕ್ಕ, ಎಲ್ಲಿ ಅಕ್ಕ. ಎಲ್ಲರೂ ಒಂದೇ ಥರ ಕಾಣಿಸ್ತಾರೆ. ಅವ್ನು ತೋರಿಸಿದ್ರೂ ಅವನಿಗೆ ಅರ್ಥ ಆಗ್ತಿಲ್ಲ. ಅವನಿಗೆ ಫುಲ್ ಡ್ಯಾನ್ಸ್ ಫುಲ್ ಅದೇ ಹೇಳೋದಾಯಿತು ನನಗೆ, ಅಲ್ಲಿದ್ದಾಳೆ ನೋಡು, ಅಲ್ಲಿದ್ದಾಳೆ ನೋಡು ಅಂತ. ನೋಡಿ ಎಷ್ಟು ಮುದ್ದಾಗಿ ಮಾಡ್ತಿದ್ದಾರೆ ಅಂತ ಮಕ್ಕಳು. ನೋಡಿ ಇವಾಗ ಸರ್ಕಲ್ ಮಾಡ್ತಾ ಇದ್ದಾರೆ. ಈ ಸರ್ಕಲಲ್ಲಂತೂ ಎಷ್ಟು ಖುಷಿ ಆಯಿತು ಅಂದರೆ, ಮಕ್ಕಳು ಒಂದೇ ಥರ ದೊಡ್ಡ ಮಕ್ಕಳ ಥರ ಹೇಗೆ ಹೋಗ್ತಾಯಿದ್ರು, ಹೇಗೆ ರೌಂಡ್ ಮಾಡ್ತಾಯಿದ್ರು, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಇವಾಗ ಎಲ್ಲ ಒಟ್ಟಿಗೆ ಸೇರಿ ರೌಂಡ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿತ್ತು. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬುದ್ಧಂ ಶರಣಂ ಗಚ್ಚಾಮಿ ಅಂತ ಆ ಥರ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಇಲ್ಲಿ ಮಕ್ಕಳದು ಎಷ್ಟು ಎಫರ್ಟ್ ಕಾಣಿಸುತ್ತೆ, ಅಲ್ಲಿ ಟೀಚರ್ಸ್ ಕೂಡ ಅಷ್ಟೇ ಎಫರ್ಟ್ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ ಇವಾಗ ನ್ಯಾಷನಲ್ ಫ್ಲಾಗ್ ಥರನೇ ನಿಂತ್ಕೊಂಡಿದ್ದಾರೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆರೆಂಜು, ವೈಟು, ಬ್ಲೂ, ಗ್ರೀನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಏನೋ ಒಂಥರ ನ್ಯಾಷನಲ್ ಸಾಂಗ್ ಅದೆಲ್ಲ ಕೇಳ್ತಾ ಇದ್ದರೆ ನಮಗೇ ಒಂಥರ ಮೈ ಜುಮ್ಮಂದಂಗೆ ಆಗುತ್ತೆ. ಪ್ರೋಗ್ರಾಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಫ್ರೀಡಮ್ ಫೈಟರ್ಸ್ ಎಲ್ಲ ಆ ಥರನೇ ಡ್ರೆಸ್ ಮಾಡಿದ್ದಾರೆ ಮಕ್ಕಳಿಗೆಲ್ಲ. ಅವರೆಲ್ಲ ಬಂದು ಮುಂದೆ ನಿಂತ್ಕೊತಾ ಇದ್ದಾರೆ. ಜಾಸ್ತಿ ಏನು ಬಿಸಿಲು ಇರಲಿಲ್ಲ ಅಲ್ವಾ, ಹಾಗಾಗಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಬಿಸಿಲಿದ್ದಿದ್ರು ತುಂಬ ಕಷ್ಟ ಆಗ್ತಿತ್ತು, ಮಳೆ ಬಂದಿದ್ರು ತುಂಬ ಕಷ್ಟ ಆಗ್ತಿತ್ತು. ಮೀಡಿಯಮ್ ಆಗಿತ್ತು, ಬಿಸಿಲು ಜಾಸ್ತಿ ಇರಲಿಲ್ಲ. ಹಾಗಾಗಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನಗೇ ಒಂಥರ ಎಷ್ಟು ವಾಯ್ಸ್ ಕೊಡೋದಪ್ಪ, ಇಲ್ಲಿ ಎಷ್ಟು ಮಾತಾಡಬೇಕಪ್ಪ ಅಂತ ಅನ್ನಿಸ್ತಾ ಇತ್ತು ಅಂತ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ.
ತುಂಬ ಲೆಂತಿ ಇತ್ತು. ಗೊತ್ತಿಲ್ಲ ಏನಕ್ಕೆ ಇಷ್ಟೊಂದು ಲೆಂತಿ ಆಗಿದೆ ಅಂತ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, ಇದನ್ನ ಡ್ಯಾನ್ಸ್ ನಾನು ರೆಕಾರ್ಡ್ ಮಾಡ್ಕೊಳ್ಳೋದೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಅರ್ಧ ಡ್ಯಾನ್ಸಿಂದ ಮಾಡ್ಕೊತಾ ಇದ್ದೀನಿ. ಈ ಡ್ಯಾನ್ಸಲ್ಲಿ ನನ್ನ ದೊಡ್ಡ ಮಗಳಿದ್ದಾಳೆ, ಅವಳು ಕೂಡ ರೈಟ್ ಸೈಡಲ್ಲೇ ಇದ್ದಾಳೆ ಫ್ರೆಂಡ್ಸ್. ನನಗಂತೂ ಏನೋ ಒಂಥರ ಬೇಜಾರಾಯಿತು ಅಷ್ಟು ನೋಡೋಕ್ಕೆ ಅಂತ ಬಂದು. ಇವಳೇನಿಲ್ಲ ಕಾಣಿಸ್ತಾ ಇತ್ತು, ಅವ್ರು ಚಿಕ್ಕ ಮಕ್ಕಳಲ್ವ ಒಂದೇ ಥರ ಕಾಣಿಸ್ತಾರೆ, ಹಾಗಾಗಿ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ. ಇವಳದು ಪರವಾಗಿಲ್ಲ, ನೋಡಿದೆ ಒಂದು ಸ್ವಲ್ಪ. ಅವಳು ಇಲ್ಲಿ 4th ಲೈನಲ್ಲಿ ಇಲ್ಲಿದ್ದಾಳೆ, ಹಾಗಾಗಿ ಅವಳು ಕಾಣಿಸ್ತಾ ಇದ್ಲು. ಇದು ಅಷ್ಟೇ ಆರ್ಮಿ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರು. ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇವಾಗ ನೋಡ್ತಾ ಇರ್ಬೋದು, ಇವರು 7th 8th ಮಕ್ಕಳಿದ್ದಾರಲ್ವ, ಅವರು ಒಂದು ಡ್ಯಾನ್ಸ್ ಪರ್ಫಾಮೆನ್ಸ್ ಕೊಡ್ತಾ ಇದ್ದಾರೆ. ಇದು ಅಷ್ಟೇ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಚೆನ್ನಾಗಿತ್ತು, ಚೆನ್ನಾಗಿ ಅಟೆಂಡ್ ಮಾಡಿದ್ದಾರೆ, ಚೆನ್ನಾಗಿ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ರು. ನೀವೇ ನೋಡ್ತಾ ಇರ್ಬೋದು. ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ. ಈ ಡ್ಯಾನ್ಸಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಹಸು ಆಗಿರ್ಬೋದು, ಹಳ್ಳಿ ಶೈಲಿಯಲ್ಲಿ ಗ್ರಾಮೀಣ ಕಡೆ ಹೇಗೆ ಮಾಡ್ಬೋದು, ಹೇಗಿರ್ತಾರೆ ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಮೆಟ್ರೋ ಟ್ರೈನ್ ಆಗ್ಬೋದು ಹೇಗೆ ಫಾಸ್ಟಾಗಿ ಹೋಗುತ್ತೆ, ಇಂಜಿನ್ ಟ್ರೈನ್ ಆಗ್ಬೋದು ಹೇಗೆ ಸ್ಲೋ ಆಗಿ ಹೋಗುತ್ತೆ ಅನ್ನೋದನ್ನೆಲ್ಲ ಅವರು ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ರಾಗಿ ಬೀಸೋದಿರ್ಬೋದು, ಅಕ್ಕಿ ಸೋಸ್ತಾ ಇರೋದಿರ್ಬೋದು, ಜರಡಿ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಹಸುಗಳ ಥರನೇ ಮಾಡಿದ್ದಾರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಹಳ್ಳಿ ಕಡೆ ಹೇಗೆ ಅಲ್ಲಿ ಟೈರಲ್ಲೆಲ್ಲ ಆಟ ಆಡ್ತಾರಲ್ಲ, ನಮ್ಮ ಕಡೆ ಎಲ್ಲ ಆಟ ಆಡ್ತಾರಪ್ಪ, ಇವಾಗಲೂ ಆಟ ಆಡ್ತಾರೆ, ಆ ಥರನೇ ಇತ್ತು. ಇಲ್ಲಿ ನೋಡ್ಬೋದು ಇವಾಗ ರೋಬೋಟ್ ಥರ ನಡ್ಕೊಂಬರ್ತಾ ಇದ್ದಾರೆ. ಹಾಗೆ ಇಂಡಿಯನ್ ಆರ್ಮಿ ಆಗಿರ್ಬೋದು, ಫೈರ್ ಇಂಜಿನ್ ಆಗಿರ್ಬೋದು, ಅವರ ಎಲ್ಲರ ಥರ ಈಗ ಇಬ್ಬರು ಕಾಂಬಿನೇಷನಲ್ಲಿ ಮತ್ತೆ ಇನ್ನೊಂದು ಸಾಂಗ್ ತೊಗೊಂಡಿದ್ರು, ಆ ಸಾಂಗ್ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ಸ್ ಎಲ್ಲ ನೋಡೋಕ್ಕೆ. ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನನ್ನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಇದೆ, ಅದಕ್ಕೆಲ್ಲ ನಾನು ಮ್ಯೂಸಿಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ವೀಡಿಯೋಸ್ನ ಫುಲ್ ನೋಡಿ. ಇದೊಂದು ಸ್ವಲ್ಪ ಲೆಂತಿಯಾಗೇ ಇದೆ, ನೆಕ್ಸ್ಟ್ ಎಲ್ಲ ಶಾರ್ಟ್ ವೀಡಿಯೋ ಮಾಡ್ತೀನಿ. ಇದು ಇಷ್ಟ ಆಯಿತು ಮಾಡಬೇಕಂತ, ಹಾಗಾಗಿ ಮಾಡಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನನ್ನ ಮಗ ಹೇಗೆ ನೋಡ್ತಾ ಇದ್ದಾನೆ ಅಂತ. ಇಷ್ಟ ಆಯಿತು ಅವನಿಗೆ, ಹಸು ಎಲ್ಲ ಇಷ್ಟ, ಹಾಗಾಗಿ ನೋಡ್ತಾ ಇದ್ದ. ಈ ಡ್ಯಾನ್ಸ್ ಕೂಡ ನನಗೆ ಮಾತಾಡಬೇಕು ಅನ್ನಿಸ್ತಿದೆ. ಈ ಡ್ಯಾನ್ಸ್ ಬಗ್ಗೆ ಅಂತೂ ಇವಾಗ ತಾನೇ ಒಬ್ಬರು ಆರ್ಮಿಯವರು ಎಕ್ಸ್ಪೈರ್ಡ್ ಆದ್ರಲ್ಲ, ಅವ್ರ ಬಗ್ಗೆ ಮಾಡಿದರು, ಮತ್ತು ಮೇಜರ್ ಉನ್ನಿಕೃಷ್ಣನ್ ಬಗ್ಗೆ ಮಾಡಿದರು ಡ್ಯಾನ್ಸು ಪ್ರೋಗ್ರಾಮು. ಅದೆಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಡ್ಯಾನ್ಸ್ ನೋಡ್ಬೇಕಾರಂತೂ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ನಮ್ಮನೆಯವರು ಆರ್ಮಿ ರಿಟೈರ್ಡ್ ಆಗಿರೋದ್ರಿಂದ ಏನೋ ಒಂಥರ ಎಮೋಷನಲ್ ಸಾಂಗ್ ಇತ್ತಿದು. ತುಂಬ ಅಳುನೇ ಬರ್ತಿತ್ತು ನನಗೆ. ಈಗಲೂ ಕೂಡ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನನಗಳು ಬರ್ತಿದೆ. ಅಷ್ಟು ಚೆನ್ನಾಗಿತ್ತು ಡ್ಯಾನ್ಸ್ ಪರ್ಫಾಮೆನ್ಸು. ಪ್ಲೀಸ್ ಈ ಸಾಂಗ್ನ ಎಂಜಾಯ್ ಮಾಡಿ. ಫುಲ್ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಸ್ಟೋರಿನ ನಾನು ಹಾಗೆ ಬಾಯಲ್ಲೇ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಒಬ್ಬ ಅಮ್ಮಂಗೆ ಒಬ್ಬ ಮಗ ಇರ್ತಾನೆ. ಅವನು ಇಲ್ಲ ಅಮ್ಮ, ನಾನು ದೇಶ ಸೇವೆ ಮಾಡಬೇಕು, ನಾನು ಹೋಗ್ತೀನಿ, ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ ಕೇಳ್ತಾ ಇರ್ತಾರೆ. ಅಮ್ಮ ಬೇಡಪ್ಪ, ನಾನು ಒಬ್ಬಳೇ ಇರ್ತೀನಿ, ನೀನು ಒಬ್ಬನೇ ಇರೋದು, ನನ್ನ ಜೊತೆನೇ ಇರು ಅಂತ. ಇಲ್ಲ ಅಮ್ಮ, ನಾನು ಹೋಗಬೇಕು, ನಾನು ದೇಶ ಸೇವೆ ಮಾಡಲೇಬೇಕು ಅಂತ ಕೇಳ್ಕೊತಾನೆ. ಹಾಗಾಗಿ ಅವ್ರ ತಾಯಿಯವ್ರನ್ನ ಕಳಿಸ್ಕೊಡ್ತಾರೆ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಗೊತ್ತಿದೆಯಲ್ಲ, ಹೇಗಿರುತ್ತೆ, ಎಲ್ಲಿ ಯುದ್ಧ ಆದಾಗ ಅಲ್ಲಿ ಅವರು ಪ್ರಾಣ ಬಿಡಬೇಕಾದ ಸಂದರ್ಭ ಬರುತ್ತೆ, ಯುದ್ಧ ಆಗುತ್ತೆ.
ಹಾಗಾಗಿ ಇದಂತೂ ನನಗೆ ತುಂಬಾ ಬೇಜಾರಾಯಿತು. ಇದು ನೆನೆಸ್ಕೊಂಡು ಏನೋ ಒಂಥರ ಬೇಜಾರಾಗ್ತಿತ್ತು. ಆದರೂ ಮಕ್ಕಳು ಅಷ್ಟು ಚೆನ್ನಾಗಿ ಮಾಡಿದ್ರು ಪರ್ಫಾಮೆನ್ಸ್ನ. ಪ್ಲೀಸ್ ಫುಲ್ ವೀಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ವೀಡಿಯೋ ನೋಡಿ, ತುಂಬ ಚೆನ್ನಾಗಿದೆ ಈ ಡ್ಯಾನ್ಸು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೂ ಸ್ವಲ್ಪ ಲೆಂತಿ ಇದೆ, ನಾನು ಸ್ವಲ್ಪ ಮ್ಯೂಸಿಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.